ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಾವು ಅದಕ್ಕೆ ಸೇಫ್ಟಿ ಮಾಡಬೇಕು. ಮೊದಲೊಂದು ದೊಡ್ಡ ಶೆಡ್ ರೆಡಿ ಮಾಡಿಕೊಂಡು ನಮಗೆ ನಾವು ಎಷ್ಟು ಒಂದೇ ಕುರಿಗೆ ಆರಾಮ ವಸ್ತು ಇವತ್ತು ನಮಗೆ ಇಲ್ಲಿ ಏರ್ಪೋರ್ಟ್ ಹತ್ತಿರ ಶ್ರೀನಿವಾಸ ಸರಡಿಗೆ ಹತ್ತಿರ ಶೆಡ್ಡುಗಳ ನಿರ್ಮಾಣ ಹೇಗೆ ಮಾಡಬೇಕು, ಯಾವ ರೀತಿ ಕೈಗೊಳ್ಳಬೇಕು, ಅಂದರೆ ಅದು ಜಾಸ್ತಿ ಅಮೌಂಟ್ ಹಾಕಿ ಪ್ರಾಜೆಕ್ಟ್ ಯಾವ ರೀತಿ ಇರುತ್ತದೆ ಎಂಬುದು ಅದನ್ನು ತಿಳಿಸಿಕೊಟ್ಟರು. ಮತ್ತು ನಾವು ಕಮ್ಮಿ ಅಮೌಂಟ್ ಇರುತ್ತದೆ ಅಂದರೆ ನಮ್ಮಲ್ಲಿ ದುಡ್ಡು ಇರ್ಲಿಕ್ಕಿಂತಲೂ ಕೂಡ ಯಾವ ರೀತಿ ಅದನ್ನು ನಾವು ಸ್ವಲ್ಪ ದುಡ್ಡು ಹಾಕಿ ಅದು ಹೇಗೆ ಹೆಚ್ಚಿಗೆ ಆದಾಯ ಮಾಡಬೇಕು ಅಂತ ತಿಳಿಸಿ ಹೇಳಿದರು. ಸೀಪೈನ್ ಬೋರ್ಡ್ ಇದೆ. ಇವತ್ತು ನಾವು ಕಲಬುರಗಿಯಲ್ಲಿ ತರಬೇತಿಗಾಗಿ ನಾವು ಕೃಷಿ ತರಬೇತಿಯಲ್ಲಿ 3 ದಿನ ತರಬೇತಿ ಇತ್ತು. 3 ದಿನದಲ್ಲಿ 2 ದಿನ ಸತತ ಕುರಿ ಮತ್ತು ಆಡು ಸಾಕಾಣಿಕೆ ಬಗ್ಗೆದಾಗ ಹಲವಾರು ಸುದೀರ್ಘವಾಗಿ ವೆಟನರಿ ಕಡ್ಲಿಂತ ನಮಗೆ ತರಬೇತಿಯನ್ನು ಕೊಟ್ಟರು. ಮುಂದೆ ಇದು ತರಬೇತಿಯನ್ನು ಇದು ನಮಗೆ ಭಾಳ ಖುಷಿ ಅನಿಸ್ಯದ. ವಿಶೇಷವಾಗಿ ಕುರಿ ಹಾಗೂ ಮೇಕೆ ಸಾಕಾಣಿಕೆ ತರಬೇತಿಯನ್ನು ಏರ್ಪಡಿಸಿದ್ವಿ. ಈ ತರಬೇತಿಯಲ್ಲಿ ಗುಲ್ಬರ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಸುಮಾರು 80 ಜನ ರೈತರು ಭಾಗವಹಿಸಿದ್ರು. ಇದರಲ್ಲಿ ಪಶುಸಂಗೋಪನೆ ಇಲಾಖೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳು ಹಾಗೂ ನಿವೃತ್ತ ಬ್ಯಾಂಕ್ ಅಧಿಕಾರಿಗಳು ಹಾಗೂ ಪ್ರಗತಿಪರ ರೈತರು, FPO ಅಧ್ಯಕ್ಷರು ಎಲ್ಲರೂ ತರಬೇತಿಯನ್ನು ಕೊಟ್ಟರು. ಹಾಗೂ ಕ್ಷೇತ್ರ ಭೇಟಿಗಾಗಿ ಶ್ರೀನಿವಾಸ ಸರಡಿಗಾಗಿ ಕ್ಷೇತ್ರ ಭೇಟಿ ನೀಡಲಾಯಿತು. કાયદાથી સ્થાપિત ભારતના સંવિધાન પ્રત્યે હું સાચી શ્રદ્ધા અને નિષ્ઠા ધરાવીશ. સાચી શ્રદ્ધા અને નિષ્ઠા હું જીતેન્દ્ર સૌજીભાઈ વાઘાણી ઈશ્વરના નામે સોગંદ લઉં છું કે ઈશ્વરના નામે સોગંદ લઉં છું કે હું નરેશભાઈ મગનભાઈ પટેલ ઈશ્વરના નામે સોગંદ લઉં છું કે પ્રત્યક્ષ કે પરોક્ષ રીતે કોઈ પણ વ્યક્તિ અથવા વ્યક્તિઓને કરીશ નહીં, કોઈ પણ વ્યક્તિ અથવા વ્યક્તિઓને કરીશ નહીં, અથવા તેની કે તેમની આગળ તેને પ્રગટ કરીશ નહીં.
ಇಳುವರಿ ಕಡಿಮೆ ಬರ್ತಿರ್ಬೋದು, ಆದರೆ ಒಳ್ಳೆಯ ಗುಣಮಟ್ಟದ ಆರೋಗ್ಯಯುತವಾದಂಥ ಕಾಳುಗಳು, ಆಹಾರ ಎಲ್ಲ ಇತ್ತು, ಧನಧಾನ್ಯಗಳಿತ್ತು. ಈಗ ಹೆಚ್ಚು ನಾವು ಗೊಬ್ಬರ, ರಸಗೊಬ್ಬರ ಇರ್ಬೋದು, ಕೀಟನಾಶಕಗಳಿರ್ಬೋದು, ಅವನ್ನೆಲ್ಲ ಬಳಸ್ತಾ ಇರೋದ್ರಿಂದ ಇದರಲ್ಲಿರ್ತಕ್ಕಂಥ ಅಂಶಗಳು ತರಕಾರಿಯಲ್ಲಿ, ಹಣ್ಣಿನಲ್ಲಿ, ಧನಧಾನ್ಯಗಳಲ್ಲಿ ಇರ್ತಕ್ಕಂಥ ಅಂಶಗಳು ನಮ್ಮ ದೇಹದಲ್ಲಿ ಹೋಗಿ ನಮ್ಮ ದೇಹದ ಮೇಲೆ ಪ್ರತಿಕೂಲ ಪರಿಣಾಮಗಳನ್ನು ಬೀರ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ಸಾರ್ವಜನಿಕರಿಗೆ ಮನದಟ್ಟು ಮಾಡಿಕೊಡಬೇಕು. ಜಾನುವಾರುಗಳ ಆರೋಗ್ಯದ ಮೇಲೆ ಮತ್ತು ನಮ್ಮ ಪರಿಸರದ ಮೇಲೆ ಸಾಕಷ್ಟು ಪರಿಣಾಮಗಳನ್ನು ಕಡಿಮೆ ಮಾಡಬೇಕನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರ ಇನ್ನೊಂದು NMNF ಅಂತೇಳಿ ನ್ಯಾಚುರಲ್ ಫಾರ್ಮಿಂಗ್ ಅಂತೇಳಿ ಇನ್ನೊಂದು ಪಾರಂಪರಿಕ ಕೃಷಿ ವಿಕಾಸ ಯೋಜನಾ, 2 ಯೋಜನೆಗಳನ್ನು ತಂದಿದೆ. ಈ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಆ ಒಂದು 2 ಯೋಜನೆಗಳ ಮೂಲಕ ನಮ್ಮ ರೈತ ಬಾಂಧವರಿಗೆ ಮತ್ತು ವಿಶೇಷ ರೈತ ಮಹಿಳೆಯರಿಗೆ ಕೃಷಿ ಶಕ್ತಿ, ಪಶು ಶಕ್ತಿ ನಮ್ಮ ಗ್ರಾಮೀಣ ತಲುಪಿಸಲಿಕ್ಕೆ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ. ಬಳಕೆ ಮಾಡಬೇಕು ಗೃಹಿಣಿಯರಿಗೆ ಗೊತ್ತಿಲ್ಲ. ಅದಕ್ಕೆ ನಾನೇ ಒಂದು 3 ರಿಂದ 4 ತಿಂಗಳು ಮನೆಯಲ್ಲೇನೆ ಎಲ್ಲ ಅಡಿಗೆಗಳಲ್ಲಿ ನುಗ್ಗೆ ಪುಡಿಯನ್ನು ಬಳಸಿ ಅದರ ರುಚಿಯನ್ನು ನೋಡಿಕೊಂಡು ಅದು ಯಾವ ತರ ಅದರಲ್ಲಿ ಮತ್ತೆ ಸುಧಾರಣೆ ಮಾಡ್ಬೇಕಂತೇಳಿ ಎಲ್ಲ ಪದಾರ್ಥಗಳನ್ನು ಮಾಡಿ, ರೆಸಿಪಿಗಳನ್ನು ಮಾಡಿ ನುಗ್ಗೆ ಪುಡಿಯನ್ನು ನಾನು ಸೇಲ್ ಮಾಡ್ತಾ ಇದ್ದೀನಿ. ಆದ್ದರಿಂದ ಎಲ್ಲರೂ ನಾವು ಒಳ್ಳೆಯ ಸಾವಯವ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡಿ ಸಂಪೂರ್ಣ ಪೌಷ್ಟಿಕ ಆಹಾರವನ್ನು ಬೆಳೆದು ನಮ್ಮ ಮಕ್ಕಳಿಗೆ ಹಾಗೂ ಎಲ್ಲ ಜನಾಂಗಗಳಿಗೆ ಒದಗಿಸೋದೇ ನನ್ನ ಧ್ಯೇಯವಾಗಿದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.